आज इन लोगों के लिए ये लोग सड़क पे आके ठहरे, इसके जिम्मेदार महानगर पालिका कलबुर्गी के अधिकारी और राज्य सरकार से जो इनको आदेश हुआ है नेमकाती पावती करने के लिए, वो इन लोगों को व्यवस्था प्राप्त नहीं हो रही है। और इन लोगों को जो सुबह में जो नाश्ता दिया जा रहा है वो भी मैंने वार्ड में विज़िट करके देखा है, वो भी अच्छे से नहीं मिल रहा है इन लोगों को। और इनका जो सैलरी है वो 5 महीने तक इन लोगों का सैलरी रुकाया जा रहा है, जबकि अधिकारियों को महीना भर महीना सैलरी प्राप्त हो रही है, पर पौर कार्मिकों को 5 महीने का सैलरी भी प्राप्त नहीं हो रहा है। और इन लोगों का ESI PF भी मैंने चेक किया है, वो भी इन लोगों को प्रति तिंगड़ा PSI नहीं मिल रहा है। सो इसीलिए राज्य सरकार से मैं निवेदन करती हूँ, रिक्वेस्ट करती हूँ कि इन लोगों का सैलरी के लिए जो है आप जिला व्यवस्थापक जो है, जिला अधिकारी मैडम और सभी को आप आदेश दीजिए कि इन लोगों को महीने महीने इन लोगों को सैलरी प्राप्त हो और उनका ESI PF भी सही से दिया जाए। ನಮ್ಮ ಸಮಸ್ಯೆ ಇರೋದು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಈಗಾಗಲೇ ನೇರ ನೇಮಕಾತಿ ನೇರ ಪಾವತಿಗೆ ಆಯ್ಕೆ ಮಾಡಿರುವಂಥ ಫಲಾನುಭವಿಗಳಿಗೆ ಆದೇಶ ಪತ್ರ ಕೊಡಬೇಕು ಅನ್ನೋದು ನಮ್ಮದು ಆಗ್ರಹ ಇದೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ 3 ಆದೇಶ ಪತ್ರಗಳನ್ನು ಪೌರ ಕಾರ್ಮಿಕರಿಗೆ ಆದೇಶವನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ನಿರ್ದೇಶನವನ್ನು ಬಂದಿದೆ. ಇಲ್ಲಿ ಯಾವ ಕಾರಣದಿಂದ ನಮ್ಮ ವಿಳಂಬ ಆಗ್ತದೆ ಗೊತ್ತಿಲ್ಲ. ಇನ್ನೊಂದು ವಿಶೇಷವಾಗಿ ಹೇಳಬೇಕಾದ್ರೆ ಕಳೆದ ಪೌರ ಕಾರ್ಮಿಕರ ದಿನಾಚರಣೆಯ ಮುಂಚೆ ಸನ್ಮಾನ್ಯ ಆಯುಕ್ತರು ನಮಗೆ ಬರವಣಿಗೆಯಲ್ಲಿ ಕೊಟ್ಟಿದ್ದರು, 1 ತಿಂಗಳ ಒಳಗಾಗಿ ನಿಮ್ಮೆಲ್ಲರಿಗೂ ಆದೇಶ ಪತ್ರ ಕೊಡ್ತೀನಿ ಅಂತ ಹೇಳಿ. ಇನ್ನೊಂದು ಪೌರ ಕಾರ್ಮಿಕರ ದಿನಾಚರಣೆ ಬಂತು, 1 ತಿಂಗಳಂದು 1 ವರ್ಷ ಟೈಮ್ ತೊಗೊಂಡ್ರು. ಅಂದರೆ ಅವರು ಲೆಕ್ಕದಾಗ 1 ತಿಂಗಳಂದ್ರೆ 10 ವರ್ಷ ತೊಗೋತಾರೋ, 50 ವರ್ಷ ತೊಗೋತಾರೋ, 20 ವರ್ಷ ತೊಗೋ ಗೊತ್ತಿಲ್ಲ. ನಮಗಿರುವಂಥ ಸಮಸ್ಯೆ ಇಲ್ಲಿ ಎಲ್ಲ ಕಾರ್ಮಿಕರಿಗೆ 1024 ಜನ ಪೌರ ಕಾರ್ಮಿಕರಿದ್ದೀವಿ, ವಾಹನ ಚಾಲಕರು, ಲೋಡರ್ಸ್, ಈ ಎಲ್ಲ ಒಟ್ಟಾರೆ ಒಂದೇ ವಾಕ್ಯದಂದ್ರೆ ಸಫಾಯಿ ಕರ್ಮಚಾರಿಗಳು. ಈ ಸಫಾಯಿ ಕರ್ಮಚಾರಿಗಳಿಗೆ ತಿಂಗಳಿಗೆ ಸರಿಯಾಗಿ ನಾವು ದುಡ್ದಿರ್ತಕ್ಕಂಥ ಪಗಾರ ಬರ್ತಾಯಿಲ್ಲ. ಯಾವತ್ತು ನಾವು ಹೋರಾಟ ಮಾಡ್ಲಿಕ್ಕೆ ಬೀದಿಗೆ ಬಂದು ಕೂಡ್ತೀವಿ ಅವತ್ತು ರಾತ್ರಿಯೇ 1 ತಿಂಗಳದ ಮೆಸೇಜ್ ಬರ್ತದೆ, ಏನ್ರಿ 1 ತಿಂಗಳು ಹಾಕ್ರಿ, ಇನ್ನು 2 ದಿನ ಹೋಗಲಿ ಇನ್ನೊಂದು 2 ತಿಂಗಳದ ಹಾಕ್ತೀವಿ ಅಂತ ಹೇಳ್ತೀವಿ. ಇದು ಹೇಳೋರಿಗೆ 2 ತಿಂಗಳಾಗಿರ್ತದೆ, ಅಲ್ಲಿ 5 ಆಗಿರ್ತದೆ, ಮತ್ತು ಅದೇ ಆಗತ್ತೆ. ನಮಗೆ ದುಡಿಸ್ಕೊಂಡು ನಾವು ಯಾಕೆ ಕೇಳಬೇಕು ಇವರಿಗೆ? ನಮ್ಮ ಪಗಾರ ಕೊಡ್ರಿ ಅಂತ ನಾವು ಯಾಕೆ ಕೇಳಬೇಕು? ಅವ್ರಿಗೆ ಗೊತ್ತಾಗಲ್ಲ. ನಮ್ಮ ಅಧಿಕಾರಿಗಳು ಅವರು ಸರ್ವಿಸ್ದಾಗೆ 1 ದಿನ 4 ತಿಂಗಳಿಗೆ 5 ತಿಂಗಳು ಬಿಟ್ಟು ಪಗಾರ ತೊಂದರೇನು ಅಧಿಕಾರಿಗಳು? ಕಾರ್ಪೊರೇಷನ್ದಲ್ಲಿರುವಂತಹ ಎಲ್ಲ ಖರ್ಚು ವೆಚ್ಚಗಳಿಗೆ ಬಜೆಟ್ ಇರ್ತದೆ, ಇನ್ನು ನಮ್ಮ ಪಗಾರ ಕೊಡ್ಲಿಕ್ಕೆ ಅಷ್ಟೇ ಬಜೆಟ್ ಇರೋಂಗಿಲ್ಲೇನು? ಇದಕ್ಕೆಲ್ಲ ಒಂದೇ ಪರಿಹಾರ, ನಮಗೆ ನೇರ ನೇಮಕಾತಿ ನೇರ ಪಾವತಿ ಮಾಡಬೇಕು, ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಅದರಲ್ಲಿಂದ ಏನಾಗ್ತದೆ, ನೇರ ನೇಮಕಾತಿ ಮಾಡೋದ್ರಿಂದ ರಾಜ್ಯ ಸರ್ಕಾರವೇ ನಮ್ಮ ವೇತನ ಕೊಡ್ತದೆ. ಇನ್ನು ಉಳಿದ್ರು ಡ್ರೈವರ್ ಲೋಡರ್ಗಳಿಗೆ ಅಂದರೆ ಇಲ್ಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅವರಿಗೂ ಕೂಡ ಪ್ರತಿ ತಿಂಗಳು, ಯಾಕಂದ್ರೆ ಅದು ಭಾರ ಬೀಳಂಗಿಲ್ಲ ಅವರಿಗೂ ಕೂಡ ಪ್ರತಿ ತಿಂಗಳದು ಪೇಮೆಂಟ್ ಆಗ್ತದೆ. ಹಿಂಗಾಗಿ ಎಲ್ಲರೂ ನೆಮ್ಮದಿಯಿಂದ ಕೆಲಸ ಮಾಡ್ತೀವಿ. ಆ್ಯಕ್ಚುಲಿ ನಾವು ಇವತ್ತೆಲ್ಲ ಸಾವಿರಾರು ಜನ ನಾನು ಭಾಳ ಖುಷಿಯಿಂದ ಇವತ್ತು ಯಾವ ಖುಷಿ ಇದೆ? ಇವ್ರ ಅಧಿಕಾರಿಗಳ ಮಾತಿನ ಮೇಲೆ ಏನೂ ಭರವಸೆ ಇಲ್ಲ. ಈಗ ಹೊತ್ತೊಂಟ್ರೆ ಹಬ್ಬ ಬಂತು, ಹಿಂದೆ 2-3 ಹಬ್ಬ ಹೋದು, ಹೆಣ್ಮಕ್ಳು ದೊಡ್ಡ ಹಬ್ಬ ಬಂದು ಯಾವ ಮೀನು ಜಾರಿ ಹಿಡಿಯಂಥ ಸೀರೆಗಳು ಅವು ಇವು ಯಾವುದೋ ಎಲ್ಲಿದೋ ತಂದು ಕೊಡ್ತಾರೆ. ಅದೇ 3 ತಿಂಗಳು ಪಗಾರ ಹಾಕ್ರಿ, ರೇಷ್ಮೆ ಸೀರೆ ಉಡ್ತಾರೆ ಅವರು, ಈ ಥರ ನಾವು ಕಣ್ಣೊರೆಸಿದ್ದು. ನಮಗೂ ಕೂಡ ಸಾರ್ವಜನಿಕರ ಕಳಕಳಿ ಇದೆ. ನಾವು ಕೂಡ ಪ್ರತಿಯೊಂದು ಸಮಾಜದಲ್ಲಿರುವಂಥ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ರಾಜಕೀಯ ಪಕ್ಷಗಳು ಮನೆಗಳದ್ದು ನಾವು ಕಸಗಳು ತೊಗೋತೀವಿ. ಇದು ಕಸ ಅಲ್ಲಿ ಬಿದ್ದದು ಇಲ್ಲಿ ಬಿದ್ದದು ಅಂತ ಎಲ್ಲ ಪ್ರಮುಖರು ಫೋನ್ ಮಾಡ್ತಾರೆ, ನಮಗೆ ಮೇಯರ್ ಗೊತ್ತಾರೆ, MLA ಗೊತ್ತಾರೆ ಅಂತೇಳಿ. ಎಲ್ಲರಿಗೆ ಕಸ ಕಾಣ್ತದೆ, ಆದರೆ ಕಸ ಎತ್ತುವಂಥ ಪರಿಸ್ಥಿತಿ ಯಾರಿಗೂ ಕಾಣಂಗಿಲ್ಲ. ಅದಕ್ಕಾಗಿ ನಾವು ಒತ್ತಾಯಪೂರ್ವಕ ಆಗ್ರಹ ಏನಂದರೆ, ಇನ್ನು ಮುಂದೆ ನಮಗೆ ಎಲ್ಲಿ ತನಕ ನೀವು ನಮ್ಗೆ ನ್ಯಾಯ ಕೊಡೋಂಗಿಲ್ಲ ಅಲ್ಲಿ ತನಕ ನಮ್ಮ ದಿನನಿತ್ಯದ ಕೆಲಸ ಒಂದೇ ಬಂದ್ ಮಾಡ್ತೀವಿ. ಅದಕ್ಕೆ ಬಿಟ್ಟು ಯಾವುದೇ ರೀತಿಯ ನಾವು ಇದು ಮಾಡೋಂಗಿಲ್ಲ. ಇದು ಒಂದೇ ಹೋರಾಟ ಸಾಕು ನಮಗೆ, ಅದಕ್ಕೆ ಮಾಡ್ತೀವಿ. ದಯವಿಟ್ಟು ನಮ್ಮ ಮೇಲೆ ಕಳಕಳಿ ಇದ್ರೆ, ಅವರು ಮನಸ್ಸು ಮಾಡಿದ್ರೆ ನಮಗೆ ಈಗೇ ಆರ್ಡರ್ ಕೊಟ್ಟು ಕಳಿಸ್ಬೋದು. ಅವರು ಆಸಕ್ತಿ ಇದ್ರೆ, ಇಲ್ಲಿ ಅಧಿಕಾರಿಗಳ ಇಚ್ಛಾಸಕ್ತಿ ಕೊರತೆಯಿಂದಾಗಿ ನಾವು ಸಾಯ್ಲಿಕ್ಕತ್ತೀವಿ.
ಅವ್ರಿಗೇನು ಇದು ಅದ ಸಮಸ್ಯೆ ಅದ ನಮಗೆ ಗೊತ್ತಿಲ್ಲ. ಅಂದ್ರೆ ನಮ್ಮ ಸಮಸ್ಯೆ ಯಾರಿಗೆ ಹೇಳ್ಬೇಕು? ನಾವು ವಾರ್ಡ್ದಾಗ ಕೆಲಸ ಮಾಡ್ಬೇಕಾದ್ರೆ ಲೇಬರ್ ಬಂದಿಲ್ಲ ರೀ, ಟ್ಯಾಕ್ಟರ್ ಬಂದಿಲ್ಲ, ಡ್ರೈವರ್ ಬಂದಿಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಕಸ ಎತ್ತಬೇಕಟ್ಟೆ. ಈಗ ನಮಗೆ ಇದು ಗೊತ್ತಿಲ್ಲ, ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ನಮಗೆ ಗೊತ್ತಿಲ್ಲ, ನಮಗೆ ಅದೆಷ್ಟು ಕೊಡಬೇಕು. ಶರಣು ಹತ್ನೂರ್, ಪೌರ ಕಾರ್ಮಿಕ ಸಂಘಟನೆ ಜಿಲ್ಲಾಧ್ಯಕ್ಷ.